ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೆ ಗೊತ್ತಾ, 1000 ರೂಪಾಯಿ ಇಟ್ಕೊಂಡು 181,63,47,180 ರೂಪಾಯಿನ ಹೇಗೆ ಸಂಪಾದನೆ ಮಾಡೋದು ಅಂತ? ದೆನ್ ಡೋಂಟ್ ವರಿ, ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಈ ವಿಡಿಯೋ ಎಂಡಲ್ಲಿ ನಾವು ಇದರ ಕ್ಯಾಲ್ಕುಲೇಷನ್ ನ ನೋಡೋಣ ವಿತ್ ಪ್ರೂಫ್. ಎನಿವೆ, ನಿಮಗೆ ಗೊತ್ತಾ, ಜಿಮ್ ಸೈಮನ್ ವಾರನ್ ಬಫೆಟ್ಗಿಂತ 3 ಪಟ್ಟು ಜಾಸ್ತಿ ರಿಟರ್ನ್ ನ ಅವರು ತಗೋತಾರೆ, ಅದು ಕೂಡ 30 ವರ್ಷಗಳಿಗೆ. ಆದ್ರೂ ಕೂಡ ಇವರ ವೆಲ್ತ್ ವಾರನ್ ಬಫೆಟ್ಗಿಂತ ಕಮ್ಮಿನೇ. ಪೀಟರ್ ಥೇಲ್ ವಾರನ್ ಬಫೆಟ್ಗಿಂತ ಆಲ್ಮೋಸ್ಟ್ ಆನ್ ಅನ್ ಆವರೇಜ್ 5 ಪಟ್ಟು ರಿಟರ್ನ್ ನ ತೆಗಿತಾರೆ, ಅದು ಕೂಡ 22 ವರ್ಷಗಳಿಗೆ. ಆದ್ರೂ ಕೂಡ ಇವರ ವೆಲ್ತ್ ವಾರನ್ ಬಫೆಟ್ಗಿಂತ ಕಮ್ಮಿನೇ. ಇದೆಲ್ಲ ಏನಕ್ಕಾಯ್ತು ಅಂತ ನಿಮ್ಗೆ ಗೊತ್ತಾ? ಯಾಕಂದ್ರೆ ವಾರನ್ ಬಫೆಟ್ ಅವರ ಸಣ್ಣ ವಯಸ್ಸಲ್ಲೇ ಈ ಕಾಂಪೌಂಡ್ ಈಕ್ವೇಷನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು ಅವರು ಎಷ್ಟು ದುಡ್ಡನ್ನ ದುಡಿತಾರೆ ಅಂತ, ಅದು ಕೂಡ 3 ವರ್ಷದ ಮೇಲೆ ಡಿಪೆಂಡ್ ಆಗಿದೆ ಅಂತ ಅವ್ರಿಗೆ ಗೊತ್ತು. ಅದು ಏನಂದ್ರೆ ಪ್ರಿನ್ಸಿಪಲ್ ಅಮೌಂಟ್, ಅಂದ್ರೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಕ್ಕಿದೆ ಅಂತ, ಆರ್ ಅದರಿಂದ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ತಗೊಳಕಾಗತ್ತಂತ, ಮತ್ತೆ ಟಿ ಅಂದ್ರೆ ಟೈಮ್. ಅವರು ಸಣ್ಣ ವಯಸ್ಸಲ್ಲಿ ಅವ್ರ ಹತ್ರ ದುಡ್ಡಿಲ್ಲ, ಆದ್ರೆ ಅವರು ನಾನು ಸಣ್ಣ ಹುಡುಗ, ನನ್ನ ಹತ್ರ ದುಡ್ಡಿಲ್ಲ, ನನ್ನಿಂದ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಕೊಂಡು ಅವರು ಕೂತೇ ಇಲ್ಲ. ಈಗ ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಟೈಮ್ ಅನ್ನೋದು ಜಾಸ್ತಿ ಇದೆ ಅಂತ ಅವರು ಯೋಚನೆ ಮಾಡ್ತಾರೆ. ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನನ್ನ ಸ್ಕಿಲ್ ಇಂದ ಜಾಸ್ತಿ ಮಾಡಕ್ಕಾಗತ್ತೆ, ಇದರಿಂದ ಕಾಂಪೌಂಡಿಂಗ್ ನಂಗೆ ವರ್ಕ್ ಆಗುತ್ತೆ. ಈ ರೀತಿ ಅವರು ಯೋಚನೆ ಮಾಡ್ತಾರೆ. ನಾವು ಕೂಡ ಈ ರೀತಿನೇ ಯೋಚನೆ ಮಾಡ್ಬೇಕು. ಈಗ ನಮ್ಮ ಹತ್ರ ಟೈಮ್ ಅನ್ನೋದು ಇದೆ, ಇದು ಈ ಈಕ್ವೇಷನ್ ನ ಒಂದು ಮುಖ್ಯವಾದ ಹಂತ. ಆದ್ರೆ ಅಷ್ಟು ಟೈಮು 40 ವರ್ಷ ಆದ್ಮೇಲೆ ಇರೋದೇ ಇಲ್ಲ. ಅವರು ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಯಾವ್ದ್ರಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ನೋಡ್ತಾ ಇದೀವಿ, ಅದು ಕೂಡ ನಮ್ಮ ಫಸ್ಟ್ 1000 ರೂಪಾಯಿನ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇ ವಿಡಿಯೋ. ಓಕೆ, ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಿಮ್ಮ ಹತ್ರ ಮತ್ತೆ ನಿಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಒಂದು 1000 ರೂಪಾಯಿ ಇದೆ. ನಿಮ್ಮ ಬೆಸ್ಟ್ ಫ್ರೆಂಡು ಅದನ್ನ ಯಾವ್ದಾದ್ರು ಎಂಜಾಯ್ಮೆಂಟ್ ಅಲ್ಲಿ ಖರ್ಚು ಮಾಡಬೇಕು ಅಂತ ಅನ್ಕೋತಾರೆ. ನೆಟ್ಫ್ಲಿಕ್ಸ್ ನ ಸಬ್ಸ್ಕ್ರಿಪ್ಷನ್, ಮೂವಿ, ಈ ರೀತಿ. ಯಾಕಂದ್ರೆ ಪ್ರೆಸೆಂಟ್ ಅಲ್ಲಿ ಬಾಳ್ಬೇಕು ಅಂತ ಅವರು ಅನ್ಕೋತಾರೆ. 1000 ರೂಪಾಯಿಲಿ ಯಾರ ಲೈಫು ಚೇಂಜ್ ಆಗುತ್ತೆ? ಫ್ಯೂಚರ್ ಅಲ್ಲಿ ನಂಗೆ ಒಳ್ಳೆಯ ಜಾಬ್ ಸಿಗ್ಬೋದು, ಯಾರಿಗೊತ್ತು, ಅದರಿಂದ ನಾನು ದೊಡ್ಡ ಶ್ರೀಮಂತ ಕೂಡ ಆಗಬಹುದು. ಆದ್ರೆ ನೀವು ಸ್ವಲ್ಪ ಇಂಟೆಲಿಜೆಂಟ್ ಆಗಿರ್ತೀರಾ, ನಿಮ್ಗೊಂದು ಲಾಂಗ್ ವಿಷನ್ ಇದೆ. ನಿಮಗೆ ಗೊತ್ತು ಕಾಂಪೌಂಡಿಂಗ್ ಅಂದ್ರೆ ಏನು ಅಂತ. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಸಿಗ್ಬೇಕಾದ್ರೆ ಸಣ್ಣ ಅಮೌಂಟ್ ಕೂಡ ದೊಡ್ಡದಾಗತ್ತೆ. ಇನ್ವೆಸ್ಟ್ ಎಲ್ಲಿ ಮಾಡೋದು, ಅದೇ ಪ್ರಶ್ನೆ. ಲೆಟ್ಸೇ ನೀವು ನಿಫ್ಟಿ 50ಯಲ್ಲಿ 20 ವರ್ಷದಿಂದ 50 ವರ್ಷ ತನಕ ನೀವು ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ. ನಂತರ 30 ವರ್ಷದ ನಂತರ ನಿಮ್ಗೆ 50 ವರ್ಷ ಆಗ್ಬೇಕಾದ್ರೆ ನಿಮ್ಮ ಹತ್ರ 60 ಲಕ್ಷ ಎಕ್ಸ್ಟ್ರಾ ದುಡ್ಡಿರುತ್ತೆ. ಆದ್ರೆ ಈ 30 ವರ್ಷದಲ್ಲಿ ಟೋಟಲ್ ಆಗಿ 3,60,000 ಮಾತ್ರ ಇನ್ವೆಸ್ಟ್ ಮಾಡಿರ್ತೀರಾ, ಅದು ಕೂಡ ಇನ್ಸ್ಟಾಲ್ಮೆಂಟ್ ಅಲ್ಲಿ. ಇದರ ಕ್ಯಾಲ್ಕುಲೇಷನ್ ಹೀಗೆ, ಇದರಲ್ಲಿ ಇಂಟ್ರೆಸ್ಟ್ ಆಗಿದ್ರೆ ಇದರ ಸ್ಕ್ರೀನ್ ಶಾಟ್ ಕೂಡ ನೀವು ತೆಗೆದಿಟ್ಕೋಬಹುದು, ಇಲ್ಲಾಂದ್ರೆ ಸ್ಲೋ ಮೋಷನ್ ಅಲ್ಲೂ ಕೂಡ ನೀವು ನೋಡಬಹುದು. ರೇಟ್ ಆಫ್ ಇಂಟ್ರೆಸ್ಟ್ 15% ಇಟ್ಟಿದೀವಿ, 18% ನ ರಿಯಲ್ ಎಕ್ಸಾಂಪಲ್. ಸರಿ, ಬನ್ನಿ ಮುಂದಕ್ಕೆ ಹೋಗೋಣ. ಎನಿವೇಸ್, ಈ 60 ಲಕ್ಷ ನಿಮ್ಗೆ ಸಿಗುತ್ತೆ ತಾನೆ? ಇದು ಎಕ್ಸ್ಟ್ರಾ ಅಮೌಂಟ್. ನಾವು ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅಮೌಂಟ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಸರಿ, ಈಗ ಬನ್ನಿ ನೋಡೋಣ ನಿಮ್ಮ ಬೆಸ್ಟ್ ಫ್ರೆಂಡ್ ನ ಜೀವನದಲ್ಲಿ ಏನ್ ನಡೀತು ಅಂತ. ಅವ್ರಿಗೆ ಯೋಚನೆ 30 ವರ್ಷದಲ್ಲಿ ಬರುತ್ತೆ. ಅವರು 3 ಪಟ್ಟು 3,000ವನ್ನ ಒಂದೊಂದು ತಿಂಗಳು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಕೂಡ ಅವರ 50ನೇ ವರ್ಷದಲ್ಲಿ 15 ಲಕ್ಷ ನಿಮ್ಗಿಂತ ಕಮ್ಮಿಯಾಗಿ ಸಿಗುತ್ತೆ. ಅಂದ್ರೆ ಬರೀ 43 ಲ್ಯಾಕ್ ಮಾತ್ರ ಅವರಿಗೆ ಸಿಗುತ್ತೆ. ಇದೇ ನಿಮ್ಮ ಫ್ರೆಂಡ್ ನ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್. ಒಂದ್ಸತಿ ಇದನ್ನ ನೋಡಿ, ನಿಮ್ಮಲ್ಲಿ ಯಾರು ಇದನ್ನ ನೋಡಿ ಇಂಪ್ರೆಸ್ ಆಗ್ತೀರಾ ಅಂತ ನೀವು ಯೋಚನೆ ಮಾಡ್ತೀರಾ. ವಾವ್, ಇದು ತುಂಬಾ ಒಳ್ಳೆಯ ರಿಟರ್ನ್ ಅಂತ. ಆದ್ರೆ ಈ ರಿಟರ್ನ್ ಅನ್ನೋದು ನಮ್ಗೆ ಎಲ್ಲಿಂದ ಸಿಕ್ತು ಅಂತ ಯೋಚನೆ ಮಾಡಿದ್ರ, ನಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತು ನಿಫ್ಟಿ 50 ಅಂತ ಒಂದು ಇಂಡೆಕ್ಸ್ ಫಂಡ್ ಇದೆ. ಇದು ನಮ್ಗೆ ಆನ್ ಅನ್ ಆವರೇಜ್ 15% ರಿಟರ್ನ್ ಕೊಡುತ್ತೆ. ಇದ್ರ ಬಗ್ಗೆ ನೀವು ಇನ್ನಷ್ಟು ಅರ್ಥ ಮಾಡ್ಕೋಬೇಕು ಅಂದ್ರೆ ಮರಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ನಾನ್ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆದ ಒಂದು ವಿಡಿಯೋವನ್ನ ಮಾಡ್ತೀವಿ. ನಮ್ಮಲ್ಲಿ ಸುಮಾರು ಜನರಿಗೆ ಈ ಕ್ವಶನ್ ಬಂದೇ ಬರುತ್ತೆ, ಅರೆ ನಮ್ಮಿಂದ ಇಷ್ಟು ಸಂಪಾದನೆ ಮಾಡಕ್ಕಾಗತ್ತೆ ಅಂದ್ರೆ ಸುಮಾರು ಜನ ಏನಕ್ಕೆ ಸಿಪ್ಪನ್ನ ಕಂಟಿನ್ಯೂ ಮಾಡ್ತಾನೆ ಇಲ್ಲ ಅಂತ. ಅದಕ್ಕೆ ರೀಸನ್ 1, ಮ್ಯಾಕ್ಸಿಮಮ್ ಜನರು ಏನ್ ಯೋಚನೆ ಮಾಡ್ತಾರಂದ್ರೆ, ಅವರು ಒಂದೊಂದು ತಿಂಗಳು ಕೂಡ ದುಡ್ಡನ್ನ ಡೆಪಾಸಿಟ್ ಮಾಡಕ್ಕಾಗಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ? ಇಲ್ಲಿ ನೋಡಿ, ಸಿಪ್ ನ ಅರ್ಥ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಇದರಲ್ಲಿ ನಾವು ದುಡ್ಡನ್ನ ಡೆಪಾಸಿಟ್ ಮಾಡ್ತಾ ಇರ್ತೀವಿ. ಇದು ಲೋನ್ ನ EMI ಅಲ್ವೇ ಅಲ್ಲ. ಇದನ್ನ ಕಟ್ತೆ ಹೋದ್ರೆ ಬ್ಯಾಂಕ್ ರೀತಿ ನಮ್ಮಲ್ಲಿ ಕೇಸೆಲ್ಲ ಹಾಕೋದಿಲ್ಲ. ಸೊ ಅದಕ್ಕೋಸ್ಕರನೇ ಸಿಪ್ ನ ನೋಡಿ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಾವು ನಿಲ್ಸ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಸಿಪ್ ಅನ್ನ ನಿಲ್ಸಬಹುದು. ಅದರಲ್ಲಿ ಜಾಸ್ತಿ ದುಡ್ಡನ್ನ ಹಾಕಬಹುದು, ಕಮ್ಮಿ ದುಡ್ಡು ಬೇಕಾದ್ರೆ ಹಾಕಬಹುದು. ಅದು ಮಾತ್ರ ಅಲ್ಲದೆ ದುಡ್ಡನ್ನ ವಿತ್ಡ್ರಾ ಕೂಡ ಮಾಡಬಹುದು. ಇದಕ್ಕೆ ನಮ್ಮ ಮೇಲೆ ಯಾರು ಕೂಡ ಕೇಸ್ ಎಲ್ಲ ಹಾಕೋದೇ ಇಲ್ಲ. ಎರಡನೇ ರೀಸನ್, ಜನರು ಏನಕ್ಕೆ ಬೇಗ ಸಿಪ್ ಅನ್ನ ಕ್ಲೋಸ್ ಮಾಡ್ತಾರೆ ಅಂದ್ರೆ ಅದಕ್ಕೆ ರೀಸನ್ ವಾಲಟಾಲಿಟಿ, ಅಂದ್ರೆ ಮಾರುಕಟ್ಟೆಯಲ್ಲಿ ಆಗೋ ಇಳಿತ ಮತ್ತೆ ಏರುವಿಕೆ. ಇದನ್ನ ರಿಸ್ಕ್ ಅಂತ ಜನರು ಅನ್ಕೊಂತಾರೆ. ಇದನ್ನ ರಿಯಲ್ ಎಕ್ಸಾಂಪಲ್ ಜೊತೆ ನೋಡೋಣ. ಇದು ನಿಫ್ಟಿ 50ಯ ಆಕ್ಚುಯಲ್ ಡಾಟಾ. ಇದರಲ್ಲಿರೋ ಮೊದಲನೇ ಕಾಲಮ್ ಇನ್ವೆಸ್ಟ್ಮೆಂಟ್ ಡೇಟ್, ಅಂದ್ರೆ ಯಾವಾಗ ನಿಫ್ಟಿ 50ಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ. ಸೆಕೆಂಡ್ ಕಾಲಮ್ ಕ್ಯುಮ್ಯುಲೇಟಿವ್ ಇನ್ವೆಸ್ಟೆಡ್ ಅಮೌಂಟ್, ಅಂದ್ರೆ ಇಲ್ಲಿನವರೆಗೂ ಎಷ್ಟು ಅಮೌಂಟ್ ಅನ್ನ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತ. ಮತ್ತೆ ಥರ್ಡ್ ಕಾಲಮ್ ಮಾರ್ಕೆಟ್ ವ್ಯಾಲ್ಯೂ, ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ನ ದುಡ್ಡು ಈಗ ಎಷ್ಟಾಗಿದೆ ಅಂತ. ಈಗ ಫಸ್ಟ್ ರೋ ಅಲ್ಲಿ 30th ಜೂನ್ 1999 ಅಲ್ಲಿ 1000 ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ. ಆವಾಗ ಅದು 1000 ರೂಪಾಯಿ ಇರುತ್ತೆ. ಒಂದು ತಿಂಗಳ ನಂತರ ಅಂದ್ರೆ
30 ಜುಲೈ 1999 ಅಲ್ಲೇ ಮತ್ತೆ ನಾವು ₹1,000 ಇನ್ವೆಸ್ಟ್ ಮಾಡ್ತೀವಿ. ಸೊ ಟೋಟಲ್ ಆಗಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ₹2,000. ₹1,000 ಹೋಸತಿ ಇನ್ವೆಸ್ಟ್ ಮಾಡಿದ್ವಿ, ಈ ಸತಿ ಇನ್ನೊಂದು ₹1,000. ಮತ್ತೆ ಇದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಂದ್ರೆ ₹2,104. ಈ ಮೂಮೆಂಟ್ ಅಲ್ಲಿ ಸುಮಾರು ಜನ ಖುಷಿ ಪಡ್ತಾರೆ, ವಾವ್, ನಮ್ಮ ₹2,000 ₹2,104 ಆಗಿ ಕನ್ವರ್ಟ್ ಆಗಿದೆ, ನಮ್ಮ ದುಡ್ಡು ಜಾಸ್ತಿ ಆಗ್ತಾ ಇದೆ, ₹104 ಒಂದ್ ತಿಂಗಳಲ್ಲಿ ನಮಗೆ ಎಕ್ಸ್ಟ್ರಾವಾಗಿ ಸಿಗ್ತಾ ಇದೆ. ಅದರ ಅರ್ಥ ಅಪ್ರಾಕ್ಸಿಮೇಟ್ಲಿ 5.2% ಒಂದೇ ತಿಂಗಳಲ್ಲಿ ರಿಟರ್ನ್ ಸಿಕ್ಕಿದೆ. ಅಂದ್ರೆ ವರ್ಷಕ್ಕೆ ಹತ್ತತ್ರ 30% ನಾವು ಡಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಇದು ರಿಯಾಲಿಟಿ ಅಲ್ಲ. ಮತ್ತೆ ಏನಾಯ್ತು ಅಂತ ನೋಡೋಣ. ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ 3 ತಿಂಗಳಿಗೆ ನಾವು ₹3,000 ಇನ್ವೆಸ್ಟ್ ಮಾಡಿರ್ತೀವಿ. ಇದು ₹3,287 ಕನ್ವರ್ಟ್ ಆಯ್ತು. 4ನೇ ತಿಂಗಳು ನಮ್ಮ ₹4,266 ಆಯ್ತು. ಇಲ್ಲಿ ತನಕ ಎಲ್ಲವೂ ಸರಿಯ ಹೋಗ್ತಾ ಇದೆ. 5ನೇ ತಿಂಗಳು ಟೋಟಲ್ ಆಗಿ ₹5,000 ಇನ್ವೆಸ್ಟ್ ಮಾಡಿದೀವಿ. ಅದು ಈಗ ₹4,834 ಆಗಿರುತ್ತೆ. ಆವಾಗ ನೀವು ಹೇಳ್ತೀರಾ, ಅಯ್ಯೋ ಏನಿದು ಲಾಸ್ ಆಗ್ಬಿಡ್ತಲ್ಲ ಅಂತ. ಈ ಥಿಯರಿ ಮೇಲೆ ನಿಮ್ಗೆ ಡೌಟ್ ಬರೋದಿಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕೆಲವು ತಿಂಗಳಲ್ಲಿ ಮತ್ತೆ ಸಿಚುವೇಶನ್ ಸರಿಯಾಗುತ್ತೆ. ಆದ್ರೆ ಮತ್ತೆ 14th, 15th, 16th ಮಂತ್ ಅಲ್ಲಿ ನಿಮ್ಮ MVಯ ಮಾರ್ಕೆಟ್ ವ್ಯಾಲ್ಯೂ ನಿಮ್ಮ ಇನ್ವೆಸ್ಟ್ಮೆಂಟ್ ಗಿಂತ ಕಮ್ಮಿ ಆಗಿದೆ. ಈಗ ಯೋಚನೆ ಮಾಡ್ತೀರಾ, 1 ವರ್ಷ ಆಯ್ತು, 14th ಮಂತ್ ಹೋಗ್ತಾ ಇದೆ, ಇದಕ್ಕೆ ಬದಲಾಗಿ ನಾನು FD ಅಲ್ಲಿ ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಈ ವಿಷಯ ಹೀಗೆ ಹೋಗ್ತಾನೆ ಇರುತ್ತೆ. ಈ ವಿಷಯವನ್ನೇ ವಾಲಟಿಲಿಟಿ ಅಂತ ಹೇಳ್ತಾರೆ. ನೀವು 28th ಮಂತ್ ಅಲ್ಲಿ ನೋಡಿ, ನೀವು ಇನ್ವೆಸ್ಟ್ ಮಾಡಿ 2 ವರ್ಷಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ. ಒಂದೊಂದು ತಿಂಗಳು ₹1,000. ಆದ್ರೆ ನಿಮ್ಮ 28,000 ವ್ಯಾಲ್ಯೂ 20,267 ಆಗಿರುತ್ತೆ. ಟೋಟಲ್ ಆಗಿ 4 ವರ್ಷ ನಂತರ 48,000 ವ್ಯಾಲ್ಯೂ 42,838 ಆಗಿರುತ್ತೆ. ಈ ಟೈಮಲ್ಲಿ ಸುಮಾರು ಜನ ಏನ್ ಹೇಳ್ತಾರಂದ್ರೆ, ಈ ಇನ್ವೆಸ್ಟ್ಮೆಂಟ್ ಒಂದು ವರ್ಸ್ಟ್ ಐಡಿಯಾ ಅಂತ. ಈಗ ನೋಡ್ತಾ ಇರೋ ವಿಡಿಯೋ ಕೂಡ ಯೂಸ್ಲೆಸ್ ಅಂತ ನೀವು ಅನ್ಕೋತೀರಾ. ಮತ್ತೆ ಇದ್ರ ಬಗ್ಗೆ ಹೇಳಿದ ಜಾನ್ ಬೋಗಲನ್ನ ಕೂಡ ಒಬ್ಬ ಇಡಿಯಟ್ ಅಂತ ಅನ್ಕೋತೀರಾ. ನಿಮ್ಮ ದುಡ್ಡನ್ನ ಹೊರಗಡೆ ತಕ್ಕೊಳ್ಳೆ ನಿಮ್ಗೆ ಲಾಸ್ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ಆಕ್ಚುಯಲ್ ಲಾಸ್ ಅಥವಾ ಪ್ರಾಫಿಟ್ ದುಡ್ಡನ್ನ ತೆಗಿಬೇಕಾದ್ರೆ ಆಗತ್ತೆ, ಇಲ್ಲಾಂದ್ರೆ ಅದೊಂದು ಪೇಪರ್ ಲಾಸ್ ಆಗಿರುತ್ತೆ. ಆದ್ರೆ ಯಾರೆಲ್ಲ ಸಿಪ್ಪನ್ನ ಕಂಟಿನ್ಯೂ ಮಾಡ್ಕೊಂಡು ಮೂವ್ ಆಗ್ತಾ ಇರ್ತಾರೋ ಅವರಿಗೆ ರಿಟರ್ನ್ ಸಿಗುತ್ತೆ. ಸೊ 13/10/2007 ಅಲ್ಲಿ ಯಾರೆಲ್ಲ ಟೋಟಲ್ ಆಗಿ 1,01,000 ಇನ್ವೆಸ್ಟ್ ಮಾಡಿರ್ತಾರೋ ಅವರ ದುಡ್ಡು ಈಗ ₹4,12,916 ಆಗಿರುತ್ತೆ. ಇದು ಮತ್ತೆ ಕಮ್ಮಿ ಅಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. 2nd ಮೇ 2017 ಅಲ್ಲಿ ನೀವು ಟೋಟಲ್ ಆಗಿ 2,15,000 ಇನ್ವೆಸ್ಟ್ ಮಾಡಿರ್ತೀರಾ. ಆದ್ರೆ ನಿಮ್ಮ ಟೋಟಲ್ ಅಮೌಂಟ್ ಎಷ್ಟಾಗಿರುತ್ತೆ ಅಂದ್ರೆ ₹9,29,510. ಮತ್ತೆ ಫೈನಲ್ ಆಗಿ ಒಂದು ಡೇಟ್ ಅಲ್ಲಿ ನೋಡ್ಬೇಕಾದ್ರೆ ಅಂದ್ರೆ 30th ಮೇ 2023 ಅಂತ ನೋಡ್ಬೇಕಂದ್ರೆ ಇಲ್ಲಿವರೆಗೂ ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಂದ್ರೆ ₹2,88,000. ನಿಮ್ಮ NVಯ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಂದ್ರೆ ₹21,18,253. ಇದು ಬರೀ 21 ಲಕ್ಷಕ್ಕೆ. ಇದರ ಪರ್ಸೆಂಟೇಜ್ ರಿಟರ್ನ್ ಅನ್ನು ನೋಡ್ಬೇಕಂದ್ರೆ ನಿಮ್ಗೆ ಟೋಟಲ್ ರಿಟರ್ನ್ ಆಗಿ ಸಿಕ್ಕಿರೋದು 15.6%. ಈ ವಾಲಟಿಲಿಟಿ ರೀಸನ್ ಇದನೆ ಯಾರು ಕೂಡ ಇನ್ವೆಸ್ಟ್ ಮಾಡೋದೇ ಇಲ್ಲ. ಆದ್ರಿಂದನೇ ವಾರನ್ ಬಫೆಟ್ ಹೇಳ್ತಾರೆ, ವೆನೆವರ್ ಐ ಬೈ ಸ್ಟಾಕ್ಸ್ ಐ ಅಸ್ಯೂಮ್ ಮಾರ್ಕೆಟ್ ಇಸ್ ಕ್ಲೋಸ್ ಫಾರ್ ನೆಕ್ಸ್ಟ್ 5 years. ಅಂದ್ರೆ ಒಂದು ಕಂಪನಿಯ ಶೇರ್ಸ್ ಅನ್ನ ತಗೋಬೇಕಾದ್ರೆ ಇದನ್ನ ಅಸ್ಯೂಮ್ ಮಾಡ್ಕೋತೀನಿ, ಅಂದ್ರೆ ಮಾರ್ಕೆಟ್ ನೆಕ್ಸ್ಟ್ 5 ವರ್ಷಕ್ಕೆ ಮುಚ್ಚಿರ್ತಾರೆ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವರ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾರತ್ತಾ ಕಮ್ಮಿ ಆಗ್ತಾರತ್ತಾ ಅಂತ. ಮತ್ತೆ ವಾಲಟಿಲಿಟಿ ಶೇರ್ ಮಾರ್ಕೆಟ್ ನ ಒಂದು ನೇಚರ್. ನಮ್ಮಲ್ಲಿ ಸುಮಾರು ಜನ ದೊಡ್ಡ ಡ್ರೀಮರ್ಸ್ ಆಗಿರ್ತಾರೆ. 18 ಲಕ್ಷ ಅಲ್ಲ ಒಂದು ದೊಡ್ಡ ಅಮೌಂಟೇ ಅಲ್ಲ ಅಂತ. ಆದ್ರೆ ಒಂದೊಂದು ತಿಂಗಳು ಬರೀ ₹1,000 ಮಾತ್ರ ನೀವು ಕೊಟ್ಟಿದ್ದು. ಇನ್ನೂ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಎಕ್ಸ್ಪೆನೆನ್ಷಿಯಲಿ ಗ್ರೋ ಆಗಿರುತ್ತೆ. ಎನಿವೆ, ವಾರನ್ ಬಫೆಟ್ ಅವರ ಮೊದಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಅದು 11 ವಯಸ್ಸಲ್ಲಿ. 9 ವರ್ಷ ಲೇಟ್ ಆಯ್ತು ಅಂದ್ಕೊಳ್ಳಿ. ನಮ್ಮ 20ನೇ ವರ್ಷದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡೋಣ. ₹1,000 ಒಂದೊಂದು ತಿಂಗಳು ನಾವು ಹಾಕ್ತಾ ಇರ್ತೀವಿ. 1 ಲಕ್ಷ ಸ್ಯಾಲರಿ ಸಿಕ್ಕಿದ್ರು ಕೂಡ ಯಾವುದೇ ರೀತಿ ದುಡ್ಡನ್ನ ನಾವು ಇನ್ಕ್ರೀಸ್ ಮಾಡ್ಲೇ ಇಲ್ಲ. ವಾರನ್ ಬಫೆಟ್ ನ ಏಜು ಈಗ 91 years. ಮತ್ತೆ ಅವರ ನೆಟ್ವರ್ತು 6.4 lakh crores. ಈಗ ನೀವ್ ಹೇಳಿ, ನಿಮ್ಮ ಹತ್ರ ಯಾವುದೇ ರೀತಿ ಸ್ಕಿಲ್ ಸೆಟ್ ಇರಲ್ಲ, ಬರೀ ಇಂಡೆಕ್ಸ್ ಫಂಡ್ ಅಲ್ಲಿ ಮಾತ್ರ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಆವಾಗ ನಿಮ್ಮ ನೆಟ್ವರ್ತ್ ಅಟ್ ದ ಏಜ್ ಆಫ್ 91 ಎಷ್ಟಾಗಿರುತ್ತೆ? ಆ ರೀತಿ ಇಂಡೆಕ್ಸ್ ಫಂಡ್ ನ 15% ರಿಟರ್ನ್ ತಗೋಬೇಕಂದ್ರೆ ತಿಂಗಳಿಗೆ ₹1,000 ಅಂದ್ರೆ ವರ್ಷಕ್ಕೆ ಬರೀ 12,000 ಇನ್ವೆಸ್ಟ್ ಮಾಡಿದ್ರೆ ಅದನ್ನ 20 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆವಾಗ 91 ವರ್ಷ ಏಜ್ ಅಲ್ಲಿ ನಮ್ಮ ಹತ್ರ ಇರುತ್ತೆ ₹187,47,170.11 ಇದೇ ಇದರ ಕ್ಯಾಲ್ಕುಲೇಷನ್. ಬೇಕಂದ್ರೆ ನೀವು ಡೀಟೇಲ್ ಆಗಿ ನೋಡ್ಕೋಬಹುದು. ನಾವು ವಾರನ್ ಬಫೆಟ್ ರೀತಿ ಯಾವುದೇ ಒಂದು ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನ ಓದ್ಬೇಕಂತ ಅವಶ್ಯಕತೆ ಇಲ್ಲ. ಬರೀ ₹1,000 ಒಂದೊಂದು ತಿಂಗಳು ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕ್ತಾ ಹೋದ್ರೆ ಸಾಕು. ನಮ್ಮಲ್ಲಿ ಸುಮಾರು ಜನ ಯೋಚನೆ ಮಾಡ್ತೀವಿ, 91 ವರ್ಷ ತನಕ ನಾವು ಇರ್ತೀವಾ ಇರಲ್ವಾ ಅಂತ. ನೀವು ಏನಕ್ಕೆ ವಾರನ್ ಬಫೆಟ್ ಜೊತೆ ನೀವು ನಿಮ್ಮನ್ನ ಕಂಪೇರ್ ಮಾಡ್ಕೊಂತೀರಾ? ಅವರ ಏಜ್ ಅಷ್ಟು ನಮ್ಮ ಹತ್ರ ಪೇಷನ್ಸ್ ಕೂಡ ಇಲ್ವೇ ಇಲ್ಲ. ಎನಿವೇಸ್, ಯಾರಿಗೆಲ್ಲ ಅರಿವಾಗಿರುತ್ತೋ ಅವರಿಗೆ ಈ ಮೆಸೇಜು ಅರ್ಥ ಆಗಿರುತ್ತೆ. ಅವರ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಆಕ್ಷನ್ ನ ಅವರು ತಗೋತಾರೆ. ಫ್ರೆಂಡ್ಸ್, ಬೇಸಿಕಲಿ ನಾವು ಇದರಲ್ಲಿ ಏನ್ ನೋಡಿದ್ವಿ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಜಾಸ್ತಿ ದುಡ್ಡು ಇಲ್ಲ ಅಂದ್ರೆ ಆವಾಗ್ಲೂ ಕೂಡ ನಮ್ಮ ಹತ್ರ ಕಾಂಪೌಂಡಿಂಗ್ ಎಲಿಮೆಂಟ್ ನ ಮ್ಯಾಜಿಕಲ್ ಎಲಿಮೆಂಟ್ ಮತ್ತೆ ಇಂಟ್ರೆಸ್ಟ್ ರೇಟ್ ಇದೆ. ಮತ್ತೆ ಜನರು ಏನಕ್ಕೆ ಇಂಡೆಕ್ಸ್ ಫಂಡ್ ಅಲ್ಲಿ ಜನರಲ್ ಆಗಿ ಇನ್ವೆಸ್ಟ್ ಮಾಡಲ್ಲ ಅಂತ, ಅದಕ್ಕೆ ಕಾರಣ ಏನಂದ್ರೆ
ಅದರ ವಾಲಟಾಲಿಟಿ. ನಂತರ ನೋಡಿದ್ವಿ ಸಿಪ್ ಅನ್ನೋದು ಬ್ಯಾಂಕ್ ನ EMI ಲೋನ್ ರೀತಿ ಅಲ್ವೇ ಅಲ್ಲ. ಒಂದ್ ವೇಳೆ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಯಾರು ಕೂಡ ಕೇಸೆಲ್ಲ ಹಾಕೋದೇ ಇಲ್ಲ. ನಾವು ಯಾವ ಬೇಕಾದ್ರೆ ಇದನ್ನ ಸ್ಟಾಪ್ ಮಾಡಬಹುದು. ಇದರಲ್ಲಿ ಕಮ್ಮಿ ದುಡ್ಡು ಹಾಕಬಹುದು ಅಥವಾ ಜಾಸ್ತಿ ದುಡ್ಡನ್ನ ಹಾಕಬಹುದು. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾರಾದ್ರೂ ಯಂಗ್ ಪರ್ಸನ್ ಇದ್ರೆ ಅವರಿಗೆ ಈ ವಿಡಿಯೋವನ್ನ ಖಂಡಿತವಾಗಿ ಶೇರ್ ಮಾಡಿ, ಸೋ ದಟ್ ಅವರ ಲೈಫ್ ಅಲ್ಲಿ ಒಂದು ಮುಖ್ಯವಾದ ಲೆಸನ್ ನ ಅವರು ಕಲ್ತ್ಕೋತಾರೆ. ಮತ್ತೆ ಅದರ ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಗೆ ಹೊಸದಾಗಿ ಇದ್ದಿದ್ರೆ ನಾನು ಈ ವಿಡಿಯೋವನ್ನ ಮತ್ತೆ ನೋಡೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಸೆಕೆಂಡ್ ಟೈಮ್ ನೋಡಬೇಕಾದ್ರೆ ನಿಮ್ಗೆ ಸುಮಾರು ವಿಷಯ ಅರ್ಥ ಆಗುತ್ತೆ. ಇಂಡೆಕ್ಸ್ ಫಂಡ್ ಬಗ್ಗೆ ಜಾನ್ ಬೋಗಲ್ ಒಂದು ಆಸಮಾದ ಬುಕ್ ಅನ್ನ ಬರ್ದಿದ್ದಾರೆ. ಅದೇ ಲಿಟಲ್ ಬುಕ್ ಆಫ್ ಕಾಮನ್ ಸೆನ್ಸ್ ಇನ್ವೆಸ್ಟಿಂಗ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಸಮ್ಮರಿನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗಿ ಈ ವಿಡಿಯೋಗೆ ಲೈಕ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬಹುದು. 1000 ಲೈಕ್ ಬಂದ್ರೆ ಇದ್ರ ಬಗ್ಗೆ ಡೀಟೇಲ್ ಆದ ಒಂದು ವಿಡಿಯೋವನ್ನ ನಾನ್ ನಿಮ್ಗೆ ಹಾಕ್ತೀನಿ. ಈ ರೀತಿ ಅಮೇಜಿಂಗ್ ವಿಡಿಯೋವನ್ನ ನೋಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.